ಒಂದ್ ಕಡೆ ನೀವು ಗಮನಿಸಿದ ಹಾಗೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಟಾಕ್ ಫೈಟ್ ನಡೀತಾ ಇದೆ. ಮತ್ತೊಂದು ಕಡೆ ಎಸ್ಐಟಿಯ ವಿಚಾರಣೆ ಮುಂದುವರೆದಿದೆ. ಎಸ್ಐಟಿ ಎರಡನೇ ದಿನವೂ ಕೂಡ ಮಟ್ಟಣ್ಣನವರ ವಿಚಾರಣೆಯನ್ನು ನಡೆಸ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ಮಟ್ಟಣ್ಣನವರ ವಿಚಾರಣೆ ನಡೀತಾ ಇದೆ. ನಿನ್ನೆ ತಡರಾತ್ರಿ ವಿಚಾರಣೆಯನ್ನ ಮುಗಿಸಿ ಮಟ್ಟಣ್ಣನವರು ತೆರಳಿದ್ದು ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಗಿರೀಶ್ ಮಟ್ಟಣ್ಣನವರು ಎರಡನೇ ದಿನದ ವಿಚಾರಣೆ ನಡೀತಾ ಇದೆ. ಈ ಹಿಂದೆ ಎಸ್ಐಟಿ ಕಚೇರಿಗೆ ಬಂದು ಹೋಗಿದ್ರು, ಬಟ್ ವಿಚಾರಣೆ ಅಂತೇನೂ ಇರಲಿಲ್ಲ. ಬಟ್ ಈ ಬಾರಿ ವಿಚಾರಣೆಗೇನೆ ಕರೆದಿರೋದು. ಎರಡನೇ ದಿನದ ವಿಚಾರಣೆ ನಡೀತಾ ಇದೆ. ಬೆಳ್ತಂಗಡಿಯ ಎಸ್ಐಟಿ ಠಾಣೆಯಲ್ಲಿ ಮಟ್ಟಣ್ಣನವರ ವಿಚಾರಣೆ ನಡೀತಾ ಇದೆ. ಕಾರಣ ಬಹಳಷ್ಟು ಬಾರಿ ಈ ಚಿನ್ನಯ್ಯನ ವಿಚಾರಣೆ ಹಂತದಲ್ಲಿ ಮಟ್ಟಣ್ಣನವರ ಹೆಸರು ಕೂಡ ಕೇಳಿ ಬಂದಿತ್ತು. ನಿನ್ನೆ ತಡರಾತ್ರಿ ವಿಚಾರಣೆಯನ್ನ ಮುಗಿಸಿ ಮಟ್ಟಣ್ಣನವರು ತೆರಳಿದ್ರು. ಅದು ಮೊದಲ ದಿನದ ವಿಚಾರಣೆ ಆಗಿತ್ತು. ಅದಾದ ನಂತರ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆ ಪ್ರಕಾರವಾಗಿ ಇವತ್ತು ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ವಿಚಾರಣೆ ನಡೀತಾ ಇದೆ. ಸೊ ಇವತ್ತು ಇನ್ನೇನೇನು ವಿಚಾರಗಳನ್ನ ಅವ್ರ ಮುಂದೆ ಇಡಬಹುದು, ಕೆಲವೊಂದು ದಾಖಲೆಗಳು ಕೂಡ ಎಸ್ಐಟಿ ಬಳಿ ಇರೋದ್ರಿಂದ ದಾಖಲೆಗಳನ್ನ ಮುಂದಿಟ್ಟೇ ಕೇಳ್ತಾರೆ. ಅದಕ್ಕೇನು ಗಿರೀಶ್ ಮಟ್ಟಣ್ಣನವರ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಈ ಹಿಂದೆ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡುವಾಗ ಒಂದು ಸ್ವಲ್ಪ ಟ್ರಿಗರ್ ಆಗಿದ್ರು ಗಿರೀಶ್ ಮಟ್ಟಣ್ಣನವರ್. ಬಟ್ ಎಸ್ಐಟಿಯಲ್ಲಿ ಆ ರೀತಿಯಾದಂಥ ಆಯ್ಕೆ ಇರೋದಿಲ್ಲ. ಅವರೇನು ಆಧಾರ ಪೂರ್ವಕವಾಗಿ ಕೇಳ್ತಾರೆ ಪ್ರಶ್ನೆಗಳನ್ನ, ಅದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಗಿರೀಶ್ ಮಟ್ಟಣ್ಣನವರ್ ಇದೀಗ ಎರಡನೇ ದಿನದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ.